ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಜಾಯ್ನ್ ಆಗ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರೇ, ಮೊದಲನೇದಾಗಿ ಲೋಕಸಭೆ ಚುನಾವಣೆ ದಾಳಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಫ್ಕೋರ್ಸ್ ವಿಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಪ್ರಶ್ನೆ ಮಾಡ್ತಾರೆ, ಪ್ರಶ್ನಾರ್ಹ ಮಾಡುವಂಥ ಸಂಗತಿ. ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಬಹುಶಃ BJPಯನ್ನು ವಾಗ್ದಾಳಿ ಮಾಡಿದಷ್ಟು ಕಾಂಗ್ರೆಸ್ ನಾಯಕರಲ್ಲಿ ಅಥವಾ ಕಾಂಗ್ರೆಸ್ನ ಸಚಿವರಲ್ಲಿ ಯಾರು ಕೂಡ ಅಷ್ಟು ನೇರವಾಗಿ ಅಷ್ಟು ಮೊನಚಾಗಿ ಯಾರು ಕೂಡ ದಾಳಿ ಮಾಡ್ತಾ ಇಲ್ಲ. ಇದು ಆಕ್ರೋಶನೋ ಅಥವಾ ಇದೊಂದು ಲೆಕ್ಕಾಚಾರನೋ? ನೋಡಿ, ಲೆಕ್ಕಾಚಾರ ಆಕ್ರೋಶ ಅನ್ನೋದಿಲ್ಲ. ಸರಿನೇ, ತಪ್ಪೇ. ನಾವು ಮತ್ತು ನಮ್ಮ ಪಕ್ಷ ಇರ್ಬೋದು, ನಾನಿರ್ಬೋದು, ಒಂದು ಸೈದ್ಧಾಂತಿಕ ವಿಚಾರದಲ್ಲಿ ನಾವು ವಿರುದ್ಧವಾಗಿ ಇದ್ದೇವೆ. BJPಯವರು ಸಂವಿಧಾನವನ್ನು ಇವರು ಮನಸ್ಸಿಗೆ ಬಂದಂಗೆ ತಿರ್ಚ್ತಾರೆ, ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಸಮಾಜದಲ್ಲಿ ಏನು ತುಳಿತಕ್ಕೆ ಒಳಗಾಗಿರುವಂಥ ಜನಾಂಗಗಳಿಗೆ ಇನ್ನಷ್ಟು ತುಳಿತಾರೆ, ಮತ್ತು ಅದ್ರ ಬಗ್ಗೆ ಸಮರ್ಥನೆ ಕೂಡ ಮಾಡ್ಕೋತಾರೆ. ಅದನ್ನು ಹೇಗೆ ನಾವು ಟಾಲರೇಟ್ ಮಾಡೋಕ್ಕಾಗುತ್ತೆ ಹೇಳಿ? ರೈಟ್. ಈ ಲೋಕಸಭೆ ಮೇಲಿನ ದಾಳಿನ ತಾವು ಯಾವ ರೀತಿ ನೋಡ್ತಾ ಇರಿ? ಒಂದು ಅಫ್ಕೋರ್ಸ್ ವಿಪಕ್ಷವಾಗಿ ನೀವು ಪ್ರಶ್ನೆ ಕೇಳಬೇಕಾಗತ್ತೆ, ಕೇಳುವಂಥ ಎಲ್ಲ ಹಕ್ಕು ನಿಮಗಿದೆ. ಇದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ತಾಳ್ಮೆನೂ ಬೇಕು. ಈ ಒಂದು ಘಟನೆ ಏನಿದೆ, ಘಟನೆಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಭದ್ರತೆ ವಿಚಾರ ಮಾಡೋದ್ರ ಜೊತೆಗೆ ದೇಶದ ಜೊತೆಗೆ ಭದ್ರತಾ ಪಡೆಗಳ ಜೊತೆಗೆ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ನಾವು ನಿಂತ್ಕೋಬೇಕು ಅನ್ನುವಂಥ ಮಾತನ್ನು BJP ನಾಯಕರು ಕೂಡ ಹೇಳಿದ್ದಾರೆ. ಇವತ್ತು ರಕ್ಷಣಾ ಸಚಿವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಇದು ಗಲಾಟೆ ಮಾಡುವಂಥ ಸಂದರ್ಭ ಅಲ್ಲ ಅಂತ. ನೋಡಿ, BJP ಸರ್ಕಾರದಲ್ಲಿ ದೇಶದ ಮೇಲೆ ಅಥವಾ ಸಂಸದಂಥ ಒಂದು ಏನು ಸಂಸ್ಥೆ ಮೇಲೆ ದಾಳಿ ನಡೆದಾಗೆಲ್ಲ ಇವ್ರು ದೇಶ ಮುಂದೆ ತರ್ತಾರೆ. ನಮ್ಮ ಅವಧಿನಲ್ಲಿ ನಡೆದಾಗ ಇವ್ರು ಮಾಡಿದ್ರೆ ಅದೇ ವಿಶಾಲ ಹೃದಯ ತೋರಿಸಿದ್ರ? ಮನಮೋಹನ್ ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಏನೇನು ಬೈದರು? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನು ಟೀಕೆ ಮಾಡ್ತಾರೆ ಇವರು ವೈಯಕ್ತಿಕವಾಗಿ? ಅವರಿದ್ದಾಗ ಒಂದು ಕಾನೂನು, ನಾವಿದ್ದಾಗ ಒಂದು ಕಾನೂನು ಹೇಗೆ? ಆಮೇಲೆ ಸಂಸದ್ ಮೇಲೆ ದಾಳಿ ಆದಾಗ ಯಾರೇ ಮಾಡಿದ್ರು ಕೂಡ ಅದು ಖಂಡನೀಯ, ಅದು ಖಂಡಿಸ್ತಾ ಇದ್ದೀವಿ. ಆದರೆ ಆ ಭದ್ರತಾ ಲೋಪ ಹೇಗಾಯ್ತು ಅಂತಲೂ ಕೇಳಬಾರ್ದ ನಾವು? ಯಾಕಾಯ್ತು ಅಂತ ಕೇಳಬಾರ್ದ ನಾವು? ನಮ್ಮ ಅವಧಿನಲ್ಲಿ ಏನು ಉಗ್ರರು ಬಂದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು, ನಾವೇನು ಪಾಸ್ ಕೊಟ್ಟಿದ್ವಿ ಆವಾಗ? ಈ ಸರಿ ಹಾಗಾಗಿಲ್ಲಲ್ಲ, ಒಂದು ಪಾಸ್ ಕೊಟ್ಟಿದ್ದಾರೆ, ಇಶ್ಯೂ ಆಗಿದೆ. ಯಾರ ಹೆಸರಲ್ಲಿ? BJPಯ ಸಂಸದರ ಹೆಸರಲ್ಲಿ ಪಾಸ್ ಇಶ್ಯೂ ಆಗಿದೆ. ನಾವು ಕೇಳ್ತಾ ಇರೋದು, ಪಾಸ್ ಹೇಗೆ ಇಶ್ಯೂ ಆಯಿತು? ಈ ಭದ್ರತಾ ಲೋಪ ಹೇಗಾಯಿತು? ಇದು 60 ವರ್ಷದಲ್ಲಿ 70 ವರ್ಷದ ಏನು ನಮ್ಮ ಸ್ವತಂತ್ರ ಭಾರತದಲ್ಲಿ ಎಲ್ಲದಕ್ಕಿಂತ ಬಲಿಷ್ಠವಾದಂಥ ಸರ್ಕಾರ ಅಲ್ಲ? ಇಂಥ ಒಂದು ಬಲಿಷ್ಠ ಆದಂಥ ಸರ್ಕಾರದಲ್ಲಿ ನಿಮ್ಮ ಕಾಶ್ಮೀರ್ನಲ್ಲಿ 300 kg RDA ಸಿಕ್ತಲ್ಲ, ಪುಲ್ವಾಮಾ ಅಟ್ಯಾಕು ಹೇಗಾಯಿತು? ಅದು ಭದ್ರತಾ ಲೋಪ ಅಲ್ವಾ? ವರ್ಲ್ಡ್ಸ್ ಮೋಸ್ಟ್ ಸೆಕ್ಯೂರ್ ಪ್ಲೇಸ್ ಅಂತ ಹೇಳ್ತಾರೆ, ಅಲ್ಲಿ 300 kg RDA ಸಿಕ್ತಲ್ಲ, ಅದು ನಾವು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿ ಅಂತೆ. ಇಲ್ಲಿ ಪಾಸ್ ಯಾರು ಕೊಟ್ರಪ್ಪ ಅಂತ ಹೇಳಿದ್ರೆ ದೇಶದ್ರೋಹಿ ಅಂತ. ಏನು ದೇಶ ಪ್ರೇಮದ್ದು ಮತ್ತು ದೇಶದ್ರೋಹದ ಸರ್ಟಿಫಿಕೇಟ್ ಕೊಡೋಕ್ಕೆ BJP ಗುತ್ತಿಗೆ ತೊಗೊಂಡಿದೆಯಾ? ಏನು ಮಾಡಿದ್ದಾರೆ ಇವ್ರದ್ದು? ಏನು ಕೊಡುಗೆ ಇದೆ ದೇಶದ ಸ್ವತಂತ್ರಕ್ಕೆ? ಈ ದೇಶದ ಏಳಿಗೆಗೆ ಏನು ಕೊಡುಗೆ ಇದೆ ಅವರು? ನಾವು ಪ್ರಶ್ನೆ ಮಾತ್ರ ಮಾಡಬಾರ್ದಂತೆ. ಅವ್ರ ಕಾಲದಲ್ಲಿ ಏನಾದರೂ ಆದರೆ ದೇಶ ಮೊದಲು, ನಮ್ಮ ಕಾಲದಲ್ಲಿ ಇದೇ ಒಂದು ಪಾಸನ್ನು ಯಾವುದಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಏನಾಗ್ತಾಯಿತ್ತು? ಇಲ್ಲಿ ಬೆಳಗಾಂ ಅಧಿವೇಶನ ಸಂಪೂರ್ಣವಾಗಿ ಮುಳುಗೋಗ್ತಾಯಿತ್ತು. ಈ ಕಾಂಗ್ರೆಸ್ನವರು ದೇಶದ್ರೋಹಿ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟು ದೇಶಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮರ್ಯಾದೆ ಹರಾಜಾಗ್ತಾಯಿದ್ರು. ಅಫ್ಕೋರ್ಸ್ ನಿಮ್ಮ ಮತ್ತು ಪ್ರತಾಪ್ ಸಿಂಹ ನಡುವೆ ರಾಜಕೀಯವಾಗಿ ಸಾಕಷ್ಟು ದಾಳಿ ಪ್ರತಿದಾಳಿ ಆಗ್ತಾನೆ ಇದೆ. ಈ ಒಂದು ಘಟನೆ, ಈ ಪಾಸ್ ಕೊಟ್ಟಿರುವಂಥ ವಿಚಾರ ತುಂಬ ಗಂಭೀರವಾದಂಥ ವಿಚಾರ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆಯೇ ಇಲ್ಲ, ಅವಕಾಶನೂ ಕೂಡ ಇಲ್ಲ. ಬಟ್ ಇದನ್ನು ರಾಜಕೀಯವಾಗಿ ಒಂದು ಸೇಡ್ ತೀರಿಸ್ಕೊಳ್ಳುವಂಥ ಪ್ರಯತ್ನ ನಿಮ್ಮಿಂದ ಆಗ್ತಾ ಇದೆಯಾ ಅಥವಾ ಕಾಂಗ್ರೆಸ್ಸಿಂದ ಆಗ್ತಾ ಇದೆಯಾ? ನಂದು ಪ್ರತಾಪ್ ಸಿಂಹ ಅವ್ರದ್ದು ವೈಯಕ್ತಿಕವಾಗಿ ಏನೂ ಇಲ್ಲ. ಆ್ಯಕ್ಷನಿಗೆ ರಿಯಾಕ್ಷನ್ ಅಷ್ಟೇ ನಂದು. ಈಗ ನಮ್ಮ ಮೇಲೆ ವೈಯಕ್ತಿಕವಾಗಿ ಟೀಕೆ ಮಾಡಿದ್ಯಾರು ಫಸ್ಟ್? ನಾನು ಅವರ? ನನ್ನ ಗಂಡ ಹೆಣ್ಣ ಅಂತ ಹೇಳಿದ್ಯಾರು ಫಸ್ಟ್? ನಾನು ಅವರ? ಅದಾದಮೇಲೆ ಕೂಡ ನಾನು ವೈಯಕ್ತಿಕವಾಗಿ ಏನಾದರೂ ಮಾತಾಡಿದ್ದೇನೆ ಅವ್ರ ಬಗ್ಗೆ? ಅಲ್ಲಿ ಏನೇನು ಅವ್ರ ಸೈಟ್ ಹೇಗೆ ಪಡ್ಕೊಂಡ್ರು ಅದು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ಕೊಟ್ಟರು. ನಾನು ಯಾವುದೂ ಅವ್ರ ವೈಯಕ್ತಿಕವಾಗಿ ನಾನು ಹೋಗೋಕ್ಕಾಗಿಲ್ಲ, ನಾನು ಹೋಗಿಲ್ಲ ನಾನು. ಇಟ್ಸ್ ನಾಟ್ ಮೀ. ಆದರೆ ಇವರು ಇವರು ಹೇಳಿದ್ದಕ್ಕೆಲ್ಲ ಅನಿಸ್ಕೋಬೇಕು ಅಂದರೆ ನನಗೆ ಅಷ್ಟು ತಾಳ್ಮೆ ಇಲ್ಲ. ಪಾಸ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ನಿಮ್ಮ ನಾಯಕರು ಒಂದು ಕಡೆಗೆ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಬೇರೆಲ್ಲ ಭದ್ರತಾ ಸಿಬ್ಬಂದಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಅವರನ್ನು ಕೂಡ ತನಿಖೆ ಮಾಡಬೇಕು, ಪ್ರತಾಪ್ ಸಿಂಹ ಅವರನ್ನು ಕೂಡ ತನಿಖೆ ಮಾಡಬೇಕು ಅಂತ ನೇರವಾಗಿಯೇ ಅನೇಕರಿಗೆ ಕೇಳಿದ್ದಾರೆ. ನೀವು ಯಾವ ರೀತಿ ನೋಡ್ತೀರಿ? ಅವ್ರಿಗೆ ವಿಚಾರಣೆಗೂ ಕರೆಸಿಲ್ಲ ಅಲ್ಲ,
ಏನಾಯ್ತಪ್ಪ ಅಂತಲೂ ಕೇಳಿಲ್ಲ ಅಲ್ಲ. ಇಟ್ಸ್ ಎ ಪ್ರಾಬಬ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕ್ಯೂರಿಟಿ ಲ್ಯಾಬ್ಸ್. ಅದಕ್ಕೆ ಕಾರಣಭೂತರಾದಂಥ ಸಂಸದರಿಗೆ ಕರೆದು ವಿಚಾರಣೆ ಮಾಡಬೇಕಲ್ವಾ? ಮಾಡಬೇಕಾ ಮಾಡಬಾರ್ದ ನೀವೇ ಹೇಳಿ. ಇದು ಪಾಸು ನಿಮ್ಮ ಕಚೇರಿಯಿಂದ ಇಶ್ಯೂ ಆಗಿದೆ, ಯಾಕೆ ಕೊಟ್ರಿ, ಹೇಗೆ ಕೊಟ್ರಿ? ಆಮೇಲೆ ಯಾರೋ ಒಬ್ಬರು ಬೇರೆ ಸಂಸದರು ಹಿಂಗೆ ಮಾಡಿದ್ದಿದ್ರೆ ಯಾರು ಅಷ್ಟು ವೋಕಲ್ ಇಲ್ಲ, ಯಾರು ಮಾಧ್ಯಮದಲ್ಲಿ ಅಷ್ಟು ಏನೋ ಔಟ್ ಗೋಯಿಂಗ್ ಇಲ್ಲ ಅಂಥವ್ರು ಏನೋ ಮಾಡಿದರೆ ಪರವಾಗಿಲ್ಲ. ಪ್ರತಾಪ್ ಸಿಂಹ ಅವರು ಮಾತು ಮುಂಚೆ ಮೀಡಿಯಾ ಮುಂದೆನೇ ಇರ್ತಾರಲ್ಲ. ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈತಾರೆ, ನೆಹರು ಅವ್ರಿಗೆ ಬೈತಾರೆ, ಗಾಂಧಿ ಕುಟುಂಬಕ್ಕೆ ಬೈತಾರೆ, ಗಾಂಧೀಜಿಯವರಿಗೂ ಬಿಟ್ಟಿಲ್ಲ, ನಮಗೆ ಬಿಟ್ಟಿಲ್ಲ. ಇಂಥವ್ರು ಯಾಕೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅಂತ ಅಷ್ಟೇ ಕೇಳ್ತಾರೆ ನಾನು. ಇಫ್ ಈಸ್ ನಾಟ್ ಡನ್ ಎನಿಥಿಂಗ್ ರಾಂಗ್, ವೈ ಈಸ್ ಈಸ್ ಅಫ್ರೇಡ್ ಆಫ್ ದ ಕ್ಯಾಮ್ರಾ? ಇಲ್ದಿರ ಈಸ್ ವೆರಿ ಕ್ಯಾಮ್ರಾ ಫ್ರೆಂಡ್ಲಿ ಅಲ್ವಾ? ಅವ್ರಿಗೇನು ಮಾತಾಡೋದು ಹೇಳ್ಕೊಡ್ಬೇಕಾ ನಾವು? ಸ್ಪಷ್ಟೀಕರಣ ಕೊಡಿ, ಹಿಂಗೆ ಬರ್ತಾ ಇದೆ ಅಂತ ಅಷ್ಟೇ ನಮ್ಮದು. ನಾವೇನು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ. ಹೌದಪ್ಪ ಪಾಸ್ ನನ್ನಿಂದ ಇಶ್ಯೂ ಆಗಿದೆ, ಅವ್ನು ನನಗೆ ಭಾಳ ಪರಿಚಯ ಇದ್ದಾನೆ ಅದಕ್ಕೆ ನಾವು ಕೊಟ್ಟಿದ್ವಿ, ಅಥವಾ ಇಲ್ಲಪ್ಪ ಪರಿಚಯ ಇಲ್ಲ ನಮ್ಮ ಆಫೀಸಿಂದ ಹೋಗಿದೆ, ನನ್ನ ರೆಫರೆನ್ಸ್ ಮೇಲೆ ಹೋಗಿದೆ, ತನಿಖೆ ಆಗಲಿ, ಅದನ್ನು ಹೇಳಬೇಕಲ್ಲ. ಈ ಪಾಸ್ ಕೊಟ್ಟಿರೋದು ತಪ್ಪೇ ಆಗಿರ್ಬೋದು, ಇಟ್ಸ್ ಅ ಟೆಕ್ನಿಕಲಿ ರಾಂಗ್. ಬಟ್ ಇಂಟೆನ್ಷನ್ ಆಗಿ ನೋಡೋದಾದ್ರೆ ಆ ಥರದ್ದು ಇರಲ್ಲ ಅನ್ನುವಂಥ ಒಂದು ಕಾಮನ್ ಹೇಳಿಕೆಗಳು, ಕಾಮನ್ ಸ್ಟೇಟ್ಮೆಂಟ್ ಇದೆ. ಹೀಗಾಗಿ ನಾವೆಲ್ಲ ಪಾಸ್ ಕೊಟ್ಬಿಡ್ತೀವಿ. ಇವತ್ತು ಸದನದಲ್ಲೂ ಕೂಡ ನಿನ್ನೆ ಬಹುಶಃ ಖಾದರ್ ಅವರು ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಏನೋ ಕೊಟ್ಬಿಡ್ತೀವಿ ಗೊತ್ತಿರಲ್ಲ ಅಂತ. ಇದನ್ನು ನೀವು ಯಾವ ರೀತಿ ಬೈ ಮಾಡ್ತೀರಾ? ಪ್ರತಾಪ್ ಅವ್ರ ಕೇಸಲ್ಲೂ ಕೂಡ ಅದೇ ಆಗಿರ್ಬೋದು, ಆ ಕ್ಷೇತ್ರದಲ್ಲಿ ಯಾರು ಬಂದಿರ್ತಾರೆ ನೋಡ್ಬೋದು ಅಂತ ಹೇಳಿರ್ತಾರೆ. ಆಯಿತು ಪ್ರಮೋದರೇ, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅನ್ಇಂಟೆನ್ಷನಲಿ ಆಗಿದೆ ಅಂತ ಬಂದು ಹೇಳೋಕ್ಕೇನಂತೆ? ಆರ್ಯಮೌನ್ಯ ಯಾಕೀಗ? ಈಗ ಸಾವರ್ಕರ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಯಿತು. ಸಾವರ್ಕರ್ ಅವರ ಫೋಟೋ ಬಗ್ಗೆ ದೊಡ್ಡದಾದಂಥ ಚರ್ಚೆ ಕೂಡ ಆಗ್ತಾ ಇದೆ, ಸಾಮಾಜಿಕವಾಗಿ ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾಕೆ ನೀವು ಸಾವರ್ಕರ್ ಅವರ ಫೋಟೋವನ್ನು ಸದನದಲ್ಲಿ ಇರಬಾರ್ದು ಅಂತ ಬಯಸ್ತೀರಿ? 4-5 ಸರಳ ಪ್ರಶ್ನೆ ಕೇಳಿದ್ದೀನಿ ಸರ್ ನಾನು. ಒಂದನೇದು, ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು? ಉತ್ತರ ಕೊಟ್ಟರೆ ನನಗೆ 1 ವರ್ಷದಿಂದ ಕೇಳ್ತಾ ಇದ್ದೀನಿ, ಕೊಟ್ಟಿಲ್ಲ. 60 ರೂಪಾಯಿ ಪೆನ್ಷನ್ನು ಸಾವರ್ಕರ್ ಅವರು 1947 ತನಕ ತಗೋತಾ ಇದ್ರಾ? ಇಲ್ಲ. ಬ್ರಿಟಿಷ್ ಅವರ ಮನೆ ಕೊಟ್ಟಿದ್ದರು ರತ್ನಗಿರಿನಲ್ಲಿ, ಹೌದಾ ಇಲ್ವಾ? ಈ ದೇಶ, ನಮ್ಮ ದೇಶ ವಿಭಜನೆ ಆಗಬೇಕು ಅಂದರೆ 2 ನೇಷನ್ ಥಿಯರಿ ಫಸ್ಟು ಪ್ರಸ್ತಾಪ ಮಾಡಿದ್ದು ಸಾವರ್ಕರ್, ಹೌದಾ ಇಲ್ವಾ? ಸಿಂಪಲ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಲ್ಲ, ಎಸ್ ಆರ್ ನೋ ಅಂತ ಹೇಳಿಬಿಡ್ಲಿ, ನಾವು ವಿವರಣೆ ಕೇಳೋಕ್ಕೆ ಹೋಗ್ತಾ ಇಲ್ಲ. ಸಾವರ್ಕರ್ ಆ್ಯಂಡ್ ಗೋಡ್ಸೆ ಆರ್ ಪೇಟ್ರಿಯಟ್ಸ್. ಅವರು ದೇಶ ಪ್ರೇಮಿಗಳಂದರೆ ಗಾಂಧೀಜಿ ಏನು ಮತ್ತೆ ದೇಶದ್ರೋಹಿನಾ? ಅವ್ರಿಗೆ ಕೊಂದಿದ್ದಲ್ವಾ ಗೋಡ್ಸೆಗೆ ಪೂಜೆ ಮಾಡ್ತೀನಿ ಅಂತಾರೆ ಇವರು. ಗೋಡ್ಸೆ ಯಾವ ತತ್ವದಲ್ಲಿ ನಂಬಿದ್ದು? ಇವ್ರ ತತ್ವದ ತಾನೇ, ಅವ್ರ ಮನೆಯಲ್ಲೇ ತಾನೇ ಪ್ಲ್ಯಾನ್ ಆಗಿದೆ ಅಲ್ಲ. ಅಕ್ಯೂಸ್ ನಂಬರ್ 6 ಇನ್ ಗಾಂಧೀಜಿ ಅಸಾಸಿನೇಷನ್. ಗಾಂಧೀಜಿ ಪಕ್ಕನೇ ಇಟ್ಕೋಬೇಕಾ ನಾವು? ನೀವು ಸರ್ಕಾರಕ್ಕೆ ಬಂದರೂ ಕೂಡ ಆಯಿತು, ನಾವು ಸಾವರ್ಕರ್ ಕಂಡ್ರೆ ನಮ್ಗೆ ತಾತ್ವಿಕವಾಗಿ ವಿರೋಧ ಇದೆ, ತೆಗಿತೀವಿ ಅಂತ ಗಟ್ಟಿಯಾದಂಥ ಮಾತು ನಿಮ್ಮ ಸರ್ಕಾರದಿಂದಲೇ ಬರ್ತಾ ಇಲ್ವಲ್ಲ? ಗೌರ್ಮೆಂಟ್ ಅಲ್ವಾ? ಅದ್ರ ದ್ವಂದ್ವ ಇದೆಯಲ್ಲ, ಅದನ್ನ ವ್ಯಕ್ತಿಗತ ಹೇಳಿಕೆ ಅಂತ ಹೇಳ್ತೀವಿ. ಇಲ್ಲ, ಒಂದು ನಿಮಿಷ ಕೇಳಿ ಸರ್. ನಾನು ಹೇಳಿದ್ದೀನಿ, ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ದಾರೆ, ಸಂತೋಷ್ ಲಾಡ್ ಅವರೆಲ್ಲ ಹೇಳಿದ್ದಾರೆ. ಆದರೆ ಅಸೆಂಬ್ಲಿ ಒಳಗಡೆ ತೀರ್ಮಾನ ತೊಗೊಳೋದು ಸ್ಪೀಕರ್ ಅವರು. ಹೌದಾ? ಸ್ಪೀಕರ್ ಅವ್ರು ಹೇಳಿದ್ದಾರೆ, ನಮ್ದು ಯಾವಾಗಲೂ ಹಾಕೋ ಸಂಸ್ಕೃತಿ ತೆಗೆಯೋದಿಲ್ಲ ಅಂತ ಅವರು ವೈಯಕ್ತಿಕ ಅಭಿಪ್ರಾಯ ಕೊಟ್ಟಿದ್ದಾರೆ. ಉದಾಹರಣೆಗೆ ಸಾವರ್ಕರ್ದು ಬಿಟ್ಬೋಣ, ಇನ್ನು ಟಿಪ್ಪು ಜಯಂತಿ ಕೂಡ ಹೇಳಿದ್ರು, ಟಿಪ್ಪು ಜಯಂತಿಯನ್ನು ಡಿಫೆಂಡ್ ಮಾಡ್ಕೋತೀರಿ. ಬಟ್ ಸರ್ಕಾರಕ್ಕೆ ವಾಪಸ್ ಬಂದಮೇಲೆ ಟಿಪ್ಪು ಜಯಂತಿ ಆಚರಣೆ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ಅಳುಕು, ಆತಂಕ ಅದೆಲ್ಲೋ ಈ ಬಾರಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಅದ್ರ ಬಗ್ಗೆನೂ ಸ್ಪಷ್ಟವಾಗಿದೆ. ನನ್ನ ಪ್ರಕಾರ ಟಿಪ್ಪು ಸುಲ್ತಾನ್ ಇಸ್ ಅ ಫ್ರೀಡಮ್ ಫೈಟರ್. ಈ ಆಕ್ಷೇಪಗಳ ಹೊರತಾಗಿಯೂ ಕೂಡ ಕಾಂಗ್ರೆಸ್ನ ನಾಯಕರೇ ಸಾವರ್ಕರ್ ಅವರ ಕಾಲಾಪಾನಿ ದಿನಗಳನ್ನು ಸಮರ್ಥನೆ ಮಾಡಿದ್ದಾರೆ ಅಥವಾ ಅದನ್ನು ಪ್ರಶಂಸೆ ಮಾಡಿದ್ದಾರೆ. ಹಾಗಿದ್ದಾಗಲೂ ಕೂಡ ವಿರೋಧ ಅನ್ನೋದು ಯಾಕೆ ಅಷ್ಟೊಂದು ವಿರೋಧ? ನೋಡಿ, ನೀವು ಕಾಲಾಪಾನಿ ದಿನಗಳಂತ ಹೇಳಿದ್ರಿ. ಕಾಲಾಪಾನಿನಲ್ಲಿ 600ಕ್ಕಿಂತ ಹೆಚ್ಚು ಸೆಲ್ಗಳಿವೆ. ಆ 33 ವರ್ಷ ಕಾಲಾಪಾನಿ ನಡೆದಿರೋಂಥ ಅವಧಿನಲ್ಲಿ 70,000 ಸಾವಿರಕ್ಕಿಂತ ಹೆಚ್ಚು ಜನ ಅದರಲ್ಲಿದ್ದರು. more than 80,000 people served their terms in ಕಾಲಾಪಾನಿ. ಆದರೆ ಕ್ಷಮಾಪಣೆ ಪತ್ರ ಬರೆದಿರೋರು ಓನ್ಲಿ 4-5 ಜನ. ಅದರಲ್ಲಿ ಹೈಯೆಸ್ಟ್ ಬರೆದಿರೋದು ಸಾವರ್ಕರ್. ಆಮೇಲೆ ಅದು ನಾನು ಮಾಸ್ಟರ್ ಸ್ಟ್ರೋಕ್ ಅಂತೀರಾ ಏನಂತ? ಇಲ್ಲ, ಕ್ಷಮಾಪಣಾ ಪತ್ರ ಬರೆದ್ರೆ ಅವ್ರು ಹೊರಗಡೆ ಬಂದರೆ ನಾವು ಏನೋ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೋದು ಅಂತ, ಅದಕ್ಕೆ ಅವ್ರು ಹಂಗೆ ಮಾಡಿದ್ರು ಅಂತ BJP ಅವ್ರು ಹೇಳೋದು ಕರೆಕ್ಟಾ? ಹೊರಗಡೆ ಬಂದಮೇಲೆ ಯಾವ ಹೋರಾಟದಲ್ಲಿ ಇವರು ಪಾಲ್ಗೊಂಡ್ರು? ಕ್ವಿಟ್ ಇಂಡಿಯಾ ಮಾಡಿದ್ರ? ಸೈಮನ್ ಗೋ ಬ್ಯಾಕ್ ಮಾಡಿದ್ರ? ರೌಂಡ್ ಟೇಬಲ್ನಲ್ಲಿ ಪಾಲ್ಗೊಂಡ್ರಾ? ಯಾವುದ್ರಲ್ಲಿ ಪಾಲ್ಗೊಂಡ್ರು ಸರ್? ಲಿಸ್ಟ್ ಕೊಡಿ. ಕ್ಷಮಾಪಣೆ ವಿಚಾರಕ್ಕೆ ಬರೋಣ. ಈ ಕ್ಷಮಾಪಣೆ ಅನ್ನುವಂಥದ್ದು ಯಾವ ರೀತಿ ಆಗ್ತಾಯಿದೆ, ದೊಡ್ಡ ರಾಜಕೀಯವಾಗಿ ಚರ್ಚೆ ಆಗ್ತಾಯಿದೆ. ಬಟ್ ಈ ಕ್ಷಮಾಪಣೆ ಅನ್ನುವಂಥ
ಒಂದು ಪತ್ರವನ್ನು ಪರಿಗಣಿಸಬೇಕಾದ್ರೆ ಅಂದಿನ ಕಾಲಘಟ್ಟವನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳ್ತಾರೆ. ಆಗಿನ ಕಾಲ ಹೇಗಿತ್ತು, ಕಾಲಾಪಾನಿ ಹೇಗಿತ್ತು, ಕೋಣೆ ಹೇಗಿತ್ತು, ಅವ್ರ ಗಾಣ ಹೇಗಿತ್ತು, ಅವ್ರು ಕೊಟ್ಟಂಥ ಚಡಿಯೇಟಿತ್ತು, ಇದೆಲ್ಲವನ್ನು ಕೂಡ ಪರಿಗಣಿಸಿ ನಾವು ಮಾತಾಡಬೇಕಾಗತ್ತೆ. ಅವ್ರ ಕುಟುಂಬದ ಪರಿಸ್ಥಿತಿಯನ್ನು ಕೂಡ ನಾವು ಪರಿಗಣಿಸಿ ಅದನ್ನು ನಿರ್ಧಾರ ಮಾಡಿ. ಇದನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಇದನ್ನು ಪರಿಗಣಿಸಿ ಅವರು ಪ್ರಶಂಸಾ ಪತ್ರವನ್ನೇ ಬರೆದಿದ್ದಾರಲ್ಲ. ಇಂದಿರಾ ಗಾಂಧಿ ಅವರು ಒಂದು ಲೆಟರ್ ಬರೆದಿದ್ದಾರೆ. ಇಂದಿರಾ ಗಾಂಧಿ ಅವ್ರ ಸರ್ಕಾರ ಕೂಡ ಒಂದು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಪ್ರಶಂಸೆ ಮಾಡಿತ್ತಪ್ಪ ನೋಡಿ. ಅವಾಗ ಯಾವ ಸಂದರ್ಭದಲ್ಲಿ ಯಾರೇನು ಹೇಳಿದ್ದಾರೆ ಅಂತ ಮಹಾರಾಷ್ಟ್ರ ಗೌರ್ಮೆಂಟಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ನಾಳೆ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಾಗ ನೆಹರು ಅವರ ಫೋಟೋನ ಕಿತ್ತಾಕ್ರೆ ನೀವು ಒಪ್ತೀರಾ? ಈಗ ಅಭಿಪ್ರಾಯ ಭೇದಗಳಿದೆ. ಮತ್ತೆ ಸಾವರ್ಕರ್ ಅವ್ರದ ಫೋಟೋವನ್ನ ನೀವು ಕಿತ್ತಾಕಿ ಅಂದ್ರೆ ಅದೆಷ್ಟು? ಅಹಮದಾಬಾದ್ನಲ್ಲಿ ನೆಹರು ಸ್ಟೇಡಿಯಂನ ತೆಗೆದು ಮೋದಿ ಸ್ಟೇಡಿಯಂ ಮಾಡಿದ್ರಲ್ಲ, ಅದು ನ್ಯಾಯನ? ಯಾವ್ದು ನೆಹರು ಅವ್ರ ಹೆಸರಲ್ಲಿತ್ತು, ರಾಜೀವ್ ಗಾಂಧಿ ಅವರ ಹೆಸರಲ್ಲಿತ್ತು, ಯಾವ್ದು ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಅಥವಾ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದವರು, ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ನೇಮ್ ಚೇಂಜ್ ಮಾಡಿದ್ರಲ್ಲ ಇವರು. ಅದು ಇದನ್ನು ಹೊರತುಪಡಿಸಿ ಇನ್ನು ರಾಜ್ಯದ ವಿಚಾರಕ್ಕೆ ಬರೋಣ. ಈ ಜಾತಿ ಗಣತಿ ವಿಚಾರ ತುಂಬ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ಪಕ್ಷ ತನ್ನದಾದಂಥ ನಿಲುವನ್ನು ಹೊಂದಿದೆ. ನೀವು ಕೂಡ ಪ್ರಬಲವಾಗಿ ಜಾತಿ ಗಣತಿ ಬಗ್ಗೆ ಮಾತನಾಡ್ತಾ ಇರುವಂಥವ್ರು. ಬಟ್ ಜಾತಿ ಗಣತಿ ಎಲ್ಲೋ ಒಂದು ಕಡೆಗೆ ಪೊಲಿಟಿಕಲಿ ಟೂಲ್ ಆಗೋಗ್ತಾ ಇದೆಯಾ ಅಂತ, ಅದನ್ನು ಸ್ವೀಕರಿಸ್ತಾನೂ ಇಲ್ಲ, ಒಪ್ಕೋತಾನೂ ಇಲ್ಲ, ರಿಜೆಕ್ಟ್ ಮಾಡ್ತಾನೂ ಇಲ್ಲ. ಅದನ್ನು ಫಸ್ಟ್ ನಾವು ಏನಿದೆ ತರಿಸಿ ನೋಡ್ಕೊಳ್ಳೋಣ. ವಿ ವಿಲ್ ಪ್ಲೇಸ್ ಇಟ್ ಬಿಫೋರ್ ದ ಕ್ಯಾಬಿನೆಟ್. ಅದು ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಅದು ಆಮೇಲೆ ತೀರ್ಮಾನ. ನಾವು ಯಾರೂ ನೋಡೇ ಇಲ್ಲ ಅಲ್ಲ, ಇನ್ನು ನೋಡೋ ಇಲ್ದವ್ರಕ್ಕಿಂತ ಮೊದಲೇನೆ ಅವೈಜ್ಞಾನಿಕ ಅಂತ ಹೇಗೆ ಹೇಳ್ತಾರೆ? ಕೆಲವು ಸಂಸ್ಥೆಗಳ ಮನವಿ ಪತ್ರಕ್ಕೆ DCMನವರು ಸಹಿ ಹಾಕಿದ್ದಾರೆ. ಅದಿರುವಂತ ವಿಚಾರ, ಅದು ಸರ್ಕಾರದ ಭಾಗವಾಗಿ KPCC ಅಧ್ಯಕ್ಷರಾಗಿ ಈ ರೀತಿ ಸಹಿ ಹಾಕೋದು ಎಷ್ಟು ಸರಿ? ಸಂಸ್ಥೆ ಅಲ್ಲ, ಕೆಲವು ಪ್ರತಿಷ್ಠಿತವಾದಂಥ ಸಂಘಟನೆಗಳು ಮತ್ತು ಸಂಘಟನೆಯಲ್ಲಿ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಅದನ್ನ ಈಗ DCMಗೆ ಕೊಟ್ಟರೆ ಅವರು CM ಜೊತೆ ಚರ್ಚೆನೇ ಮಾಡಬಾರ್ದಾ? ಚರ್ಚೆ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಂತ ಪತ್ರದಲ್ಲಿ ಏನಂತ ಇದೆ, ಇದನ್ನ ತಿರಸ್ಕರಿಸಬೇಕು, ಅವೈಜ್ಞಾನಿಕವಾಗಿದೆ ಅಂತ ನೇರವಾಗಿ ಅದರಲ್ಲಿ ಸಬ್ಜೆಕ್ಟ್ ಇದೆ. ನೇರವಾಗಿ ಸಹಿ ಹಾಕಿದವರು ಯಾರು? ನೇರವಾಗಿ ಉಪಮುಖ್ಯಮಂತ್ರಿಗಳು. ಇಲ್ಲ, ಅದೇ ಹೇಳ್ತಾ ಇದ್ದೀನಿ ಸರ್, ನೇರವಾಗಿ ಉಪಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ವಿಧಾನದ ಬಗ್ಗೆ ಕೆಲವು ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದನ್ನು ಸರಿಪಡಿಸಿದ್ರೆ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಅವರೊಬ್ಬರೇ ಅಲ್ಲ. ಈಗ ಸದಾಶಿವ ಆಯೋಗದ್ದೇ ತಗೊಳ್ಳಿ, ಯಾರು ನೋಡಿದ್ದಾರೆ ವರದಿ? ನಾವು ನೋಡಿಲ್ಲ. ಅದನ್ನು ಆ್ಯಕ್ಸೆಪ್ಟ್ ಮಾಡಿದ್ರೆ ಅದರಲ್ಲಿ ಏನು ನ್ಯೂನತೆಗಳಿದ್ರೆ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೋದು. ನಮ್ಮದು ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾತನಾಡ್ತಾ ಒಂದು ವಾಕ್ಯವನ್ನು ಹೇಳಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಕೂಡ ಕೆಲವರು ಅಥವಾ ನಮ್ಮ ಪಕ್ಷದಲ್ಲೂ ಕೂಡ ಅನೇಕರು ಇದನ್ನು ಒಪ್ಪಿದ್ದಾರೆ. ಮೇಲ್ವರ್ಗದವರು ಇದನ್ನು ಎಲ್ಲೋ ಒಂದು ಕಡೆಗೆ ಜಾತಿ ಗಣತಿಯನ್ನು ಮೂಲೆಗುಂಪು ಮಾಡುವಂಥ ಪ್ರಯತ್ನ ಮಾಡ್ತಿರೋಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ತಾವು ಯಾವ ರೀತಿ ರಿಯಾಕ್ಟ್ ಮಾಡಿ? ನೋಡಿ, ಖರ್ಗೆ ಸಾಹೇಬರು ಬಹುಶಃ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಹೇಳಿಲ್ಲ. ಅದು ಜನರಲ್ ಆಗಿ ಈ ಎಂಟೈರ್ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲೂ ಕೂಡ ಏನು ನಾವು ಈ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ ಈ ಎಲ್ಲ ಭಾಗ ಇದೆಲ್ಲ, ಬಿಹಾರು, ಅದನ್ನು ಇಟ್ಕೊಂಡು ಹೇಳಿರೋದು. ಕುಟುಂಬ ರಾಜಕಾರಣದ ವಿಚಾರದ ಬಗ್ಗೆ ಮಾತಾಡೋಣ. ನೀವು ಸಾಕಷ್ಟು ಬಾರಿ ಈ ಪ್ರಶ್ನೆಗಳನ್ನು ನಿಮ್ಗೆ ಎದುರಿಸಿರ್ತೀರಿ. ಆದರೆ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮತ್ತೆ ಪ್ರತಿ ಚುನಾವಣೆಯಲ್ಲೂ ಕೂಡ BJPಯವರು ಈ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದಾರೆ. ಅದರಲ್ಲೂ BJP ನಾಯಕರು ನಿಮ್ಮನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ನಿಮ್ಮ ಬಗ್ಗೆ ಪ್ರಶ್ನೆ ಕೇಳುವಂಥದ್ದಿರ್ಬೋದು, ಅಥವಾ ನಿಮ್ಮ ಮಾತುಗಳ ಬಗ್ಗೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗಳ ಬಗ್ಗೆ, ನಿಮ್ಮ ನಿರ್ಧಾರದ ಬಗ್ಗೆ, ಪ್ರತಿಯೊಂದು ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಒಂದು ಪ್ರಶ್ನೆಯನ್ನು ಕೂಡ ಅನೇಕ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಒಂದು ವೇಳೆ ಪ್ರಿಯಾಂಕ್ ಅವರ ಹೆಸರು ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿಲ್ಲದೆ ಇದ್ದರೆ ಏನಾಗ್ತಾ ಇದ್ರು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಯಾರೇ ಇರ್ಬೋದು, ನಾವೆಲ್ಲ ಆ ಸರ್ನೇಮ್ ಇದ್ದರೆ ಯಾವುದೇ ಫೀಲ್ಡಲ್ಲಿ, ಅದು ನೀವು ಪೊಲಿಟಿಕ್ಸಲ್ಲಿರ್ಬೋದು, ನೀವು ಡಾಕ್ಟರ್ ಆಗಿರ್ಬೋದು, ನೀವು ಎಜುಕೇಷನಿಸ್ಟ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಯಾರೇ ಇದ್ರೂ ಕೂಡ ಆ ಒಂದು ಸರ್ನೇಮ್ ಅವ್ರ ತಂದೆಯವರ ಅಥವಾ ಅವ್ರ ವಂಶದವ್ರು ಏನಾದರೂ ಒಳ್ಳೇದು ಮಾಡಿದರೆ ಆ ಸರ್ನೇಮ್ ಹೆಲ್ಪ್ ಆಗುತ್ತೆ. ಜಂಪ್ ಸ್ಟಾರ್ಟಿಗೆ, ಸ್ಪ್ರಿಂಗ್ ಬೋರ್ಡಿಗೆ ಹೆಲ್ಪ್ ಆಗುತ್ತೆ. ದೆರ್ ಈಸ್ ನೋ ಡೌಟ್. ಒಂದು ಚುನಾವಣೆಗೆ ಹೇಳ್ಬೋದು ಸರ್, 3-4 ಚುನಾವಣೆ ಸತತವಾಗಿ ಗೆಲ್ಲಕ್ಕೆ ಸಾಧ್ಯನಾ? ಅಥವಾ ಯಾರು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಇಂಡಸ್ಟ್ರಿಯಲಿಸ್ಟು, ಆ ಸರ್ನೇಮ್ ಇದೆ ಅಂದ್ಬಿಟ್ಟು ಇಂಡಸ್ಟ್ರಿ ನಡೀತದ? ಒಂದು ಸರಿ ನಡಿಬೋದು. ಆ 2ನೇ ತಲೆಮಾರು 3ನೇ ತಲೆಮಾರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅದು ಮುಳುಗೋಗೋದಿಲ್ವಾ? ಬಟ್ ಈ 2ನೇ ತಲೆಮಾರು ಮತ್ತು 3ನೇ ತಲೆಮಾರಿಗೆ ಸಿಗುವಂಥ ಅಧಿಕಾರದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. BJPಯ ವಾದ ಏನು, ಪರಿವಾರವಾದ ಅಥವಾ ಕುಟುಂಬ ರಾಜಕಾರಣ ಅಂದರೆ ಅವ್ರ ಮಕ್ಕಳು ಬರಬಾರ್ದು ಅಂತಲ್ಲ, ಏಕಾಏಕಿ ಅವರು ಅಧಿಕಾರಕ್ಕೆ ಬರುವಂಥದ್ದು. ಈಗ ಇಂಥವ್ರು ಮಕ್ಕಳು ಅನ್ನುವಂಥದ್ದು ಅವ್ರ ಮುಂದೆ ಹಣೆಪಟ್ಟಿ ಇಲ್ಲದೆ ಇದ್ದರೆ ಅಧಿಕಾರಕ್ಕೆ ಬರುವಂಥ USB ಏನು ಅಂತ ಕೇಳ್ತಿದ್ದಾರೆ ಅವರು. ಈಗ ಅದಕ್ಕೆ ಸರ್, ಈಗ BJPಯವ್ರು ಮಾಡಿದ್ರೆ ಅದು ಸರಿ, ಕಾಂಗ್ರೆಸ್ ಮಾಡಿದ್ರೆ ಸರಿ ಇಲ್ಲ. ಈಗ ಉದಾಹರಣೆಗೆ ನಂದೇ ತಗೊಳ್ಳಿ, ನಾನು
ಇನ್ಕ್ಲೂಡಿಂಗ್ ವಿಜಯೇಂದ್ರ. ಅದಕ್ಕೂ ಬರ್ತೀನಿ ವೈಯಕ್ತಿಕವಾಗಿ ನಮ್ಮದೇನು ಇದು ಇಲ್ಲ ಅವ್ರದ್ದು. ನಾನು NSU ಇಂದ ಬಂದವನು, ಸ್ಟೂಡೆಂಟ್ಸ್ ಯೂನಿಯನ್ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ. ಅದಾದಮೇಲೆ ಜನರಲ್ ಸೆಕ್ರೆಟ್ರಿ ಆದೆ. ಅದಾದಮೇಲೆ ಯೂತ್ ಕಾಂಗ್ರೆಸ್ ಸೆಕ್ರೆಟ್ರಿ ಆದ. ಐ ಹ್ಯಾವ್ ಸರ್ವ್ಡ್ ಅಂಡರ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ದಿನೇಶ್ ಗುಂಡ್ರಾವ್ ಫಸ್ಟು, ಸದಾನಂದ್ ದಂಗನ್ ಅವರು, ಅದಾದಮೇಲೆ ಕೃಷ್ಣ ಬೈರೇಗೌಡ, ರಿಜ್ವಾನ್ ಅವ್ರ ಅಂಡರು ಸರ್ವ್ ಮಾಡಿದ್ದೀನಿ ನಾನು. ಅದಾದಮೇಲೆ ನಾನು KPCC ಮೆಂಬರ್ ಆಗಿದ್ದು. ಅದಾದಮೇಲೆ ನನಗೆ ಬೈ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟು ನನಗೆ ಸೋಲಾಯಿತು. ಅದಾದಮೇಲೆ ನಾನು ಏನೋ ಸಂವಹನ ಅಧ್ಯಕ್ಷನಾಗಿದ್ದೇನೆ. ಮೀಡಿಯಾ ಆಫ್ಟರ್ ಬಿಕಮಿಂಗ್ ಮಿನಿಸ್ಟರ್ ಐ ಹ್ಯಾವ್ ಗಾನ್ ಬ್ಯಾಕ್ ಆ್ಯಂಡ್ ಡೂಯಿಂಗ್ ಪಾರ್ಟಿ ವರ್ಕ್. ಇಷ್ಟೆಲ್ಲ ನಾನು ಪಾರ್ಟಿ ಕೆಲಸ ಮಾಡಿರೋದು. ಅದಾದಮೇಲೆ ನನಗೆ ಟಿಕೆಟ್ ಕೊಟ್ಟಿರೋದು. ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮಿನಿಸ್ಟರ್ ಆದ್ರಿ ಅನ್ನುವಂಥದ್ದು ಕೂಡ ಇದೆಯಲ್ಲ. ಅಗೇನ್ ಮಿನಿಸ್ಟರ್ ಆಗುವಂಥ ಕ್ಯಾಟಗರಿಲಿ ನಿಮ್ಮದೇ ಫಸ್ಟ್ ಹೆಸರು ಬರುತ್ತೆ ಅನ್ನುವಂಥದ್ದು ಕೂಡ ಇದೇ ಆಕ್ಷೇಪಕ್ಕೆ ಅವ್ರು ವ್ಯಕ್ತಪಡಿಸ್ತಾರೆ. ಈಗ ನೋಡಿ, BJP ಅವರಿಗೆ ನಾನು ಉತ್ತರ ಕೊಡೋದು ಬೇಕಾಗಿಲ್ಲ. ಈಗ ನಾವು ಅಷ್ಟೇ ರಿಸ್ಕ್ ತೊಗೊಳಲ್ವಾ? ಈಗ ಪಕ್ಷದ ಡಿಫೆನ್ಸ್ನಲ್ಲಿ ಇರ್ಬೋದು. ಈಗ ನೀವೇ ಹೇಳ್ತಾ ಇದ್ದೀರಲ್ಲ, ನೀವು BJPಗೆ ಯಾವಾಗಲೂ ಮುಜುಗರ ಮಾಡ್ತೀರಾ, BJPಗೆ ಯಾವಾಗಲೂ ನೀವು ಟಾಂಗ್ ಕೊಡ್ತೀರಾ, BJPಗೆ ಗಟ್ಟಿ ದನಿನಲ್ಲಿ ಮಾತಾಡ್ತೀರಾ. ಐ ಆಮ್ ಟೇಕಿಂಗ್ ದಟ್ ರಿಸ್ಕ್. ಈ 3 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಯ್ಕೆಯನ್ನು ನೀವು ಗಮನಿಸೋದಾದರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕಾರ್ಯಕರ್ತರಿಗೆ ಅವ್ರು ಕೊಟ್ಟರು. ವಸುಂಧರಾ ರಾಜೆ ಅಂತವರು, ಶಿವರಾಜ್ ಸಿಂಗ್ ಚೌಹಾಣ್ ಅಂತವರು, ರಮಣ್ ಸಿಂಗ್ ಅಂತವರು ಅಂಥ ಪ್ರಬಲರನ್ನು ಕೂಡ ಅವರು ಬದಿಗೊತ್ತಿ ಯುವಕರಿಗೆ ಅಥವಾ ಹಿನ್ನೆಲೆ ಇಲ್ಲದವರಿಗೆ ಕಾರ್ಯಕರ್ತರನ್ನು ಗುರುತಿಸಿಕೊಟ್ಟಿದ್ದೀವಿ ಅನ್ನುವಂಥದ್ದು ಅವ್ರ ವಾದ. ಕಾಂಗ್ರೆಸ್ನಲ್ಲೂ ಕೂಡ ಇದೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಇದು ಅವರು ಮಾಡ್ತಾ ಇರೋದು ಲೋಕಲ್ ಲೀಡರ್ಶಿಪ್ ಮುಗಿಸ್ಲಿಕ್ಕೆ, ಹೊಸ ನಾಯಕತ್ವ ಬೆಳೆಸ್ಲಿಕ್ಕಲ್ಲ. ವಸುಂಧರಾ ಈಗ ಇಲ್ಲೇನು ಮಾಡಿದ್ರು ಸರ್? ಯಡಿಯೂರಪ್ಪ ಅವರಿಗೆ ಮುಗಿಸಿದ್ರು, ಈಶ್ವರಪ್ಪ ಅವರಿಗೆ ಮುಗಿಸಿದ್ರು ಸೆಂಟ್ರಲ್ ಲೀಡರ್ಶಿಪ್ಪು. ಯಾಕಂದರೆ ದೇ ವಾಂಟ್ ಟು ಹ್ಯಾವ್ ರಿಮೋಟ್ ಕಂಟ್ರೋಲ್ ಪೀಪಲ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಈಗ 10 ವರ್ಷ ಆಯ್ತಲ್ಲ ಮಾನ್ಯ ಪ್ರಧಾನಮಂತ್ರಿಗಳು, ಮೋದಿಯವರು ಪ್ರಧಾನಮಂತ್ರಿ ಆಗಿ. ಗುಜರಾತ್ನಲ್ಲಿ 4 ಬಾರಿ CM ಚೇಂಜ್ ಆಗಿದ್ದಾರೆ ಸರ್. ಯಾಕೆ? ನಾಯಕತ್ವ ಬೆಳೆಸಬಾರ್ದು ಅಂತ 3-4 ಸರಿ ಚೇಂಜ್ ಆಗಿದೆ. ಡು ಯು ನೋ ಹೂಸ್ ಗುಜರಾತ್ ಚೀಫ್ ಮಿನಿಸ್ಟರ್ ಬೈ ದ ವೇ? ಪೀಪಲ್ ಡೋಂಟ್ ನೋ. ರಿಮೋಟ್ ಕಂಟ್ರೋಲ್ ಬೇಕಾಗಿದೆ. ಈಗ ಏನು ನಿಮ್ಮ ಹರಿಯಾಣ ಇದು ಮದನ್ ಲಾಲ್ ಖಟ್ಟರ್ ಯಾರೋ ಇದ್ದರು, ಖಟ್ಟರ್ ನಿಮ್ಗೆ ಗೊತ್ತಿತ್ತು ಅವ್ರು ಯಾರಿದ್ರಂತ? ಬಿಕಾಸ್ ಹಿ ಕ್ಯಾನ್ ಬಿ ಕಂಟ್ರೋಲ್ಡ್. ಫಡ್ನವೀಸ್ ಅವರೇನು ಏಕಾಏಕಿ ಆದ್ರೆ ಬಿಕಾಸ್ ಹಿ ಕ್ಯಾನ್ ಬಿ ಕಂಟ್ರೋಲ್ಡ್. ಇವತ್ತು ಇವರೆಲ್ಲ ಇದು ನಿಮಗೆ ನರೇಟಿವ್ ಏನು ಕೊಡ್ತಾ ಇದ್ದಾರೆ? ನಾವು ಹೊಸತನ ತರ್ತಾ ಇದ್ದೀವಿ, ನಾವು ಅದು ಮಾಡ್ತಾ ಇದ್ದೀವಿ, ಇದು ಅದು ಅಲ್ಲ. ಅವರು ನಾಯಕತ್ವವನ್ನು ಮುಗಿಸಿ ಅವ್ರ ಕಂಟ್ರೋಲಲ್ಲಿ ಇಟ್ಕೋಬೇಕು, ಏನಾದ್ರೂ ನಮ್ಮ ಹೆಸರಿಂದ ಆಗಬೇಕು ಅಂತ. ಪ್ರಿಯಾಂಕ್ ಅವರೇ, ಇದರ ಜೊತೆಗೆ ದಲಿತ್ CM ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಬಂದಾಗಲೆಲ್ಲೂ ಕೂಡ ಈ ದಲಿತ್ CM ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈ ದಲಿತ್ CM ರೇಸ್ ಅಂತ ಬಂದಾಗ ಅನೇಕ ನಾಯಕರು, ಮಹಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅನೇಕ ಹೆಸರು ಕೂಡ ಕೇಳಿಬರ್ತಾರೆ. ಇತ್ತೀಚೆಗೆ ನಿಮ್ಮ ಹೆಸರು ಕೂಡ ಇವತ್ತು ದಲಿತ್ CM ರೇಸ್ಗೆ ಆಗಾಗ ಎಂಟ್ರಿ ಆಗ್ತಾ ಇದೆ. ನೀವು ಕೂಡ ಈ ರೇಸ್ನಲ್ಲಿ ಇದ್ದೀರಿ ಅಂತ ಭಾವಿಸ್ತೀರಾ? ಇಲ್ಲ ಇವರೇ, ಅದು ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಯಾರೋ ಪತ್ರಕರ್ತರು ಹಿಂಗೆ ಕೇಳಿದ್ರು, ನೀವು ಕೇಳ್ದಂಗೆ ಕೇಳಿದ್ರು, ನೀವು ರೇಸ್ನಲ್ಲಿದ್ದೀರಾ ಅಂತ. ನಾನೇನು ಹೇಳಿದೆ, ಹೈಕಮಾಂಡ್ ಅವರು ನಿಮಗೆ CM ಅಂದರು, ನಾನು ರೆಡಿ ಅಂತ. ಅಂದರೆ ನೀವು CM ಆಗಿ ಅವ್ರು ಒಪ್ಪಿಗೆ ಕೊಟ್ಟರೆ ನಾನು ಒಪ್ಪಲೇಬೇಕಾಗ್ತದಪ್ಪ, ನಾನು ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಇದ್ದೀನಿ ಅಂತ. ಪವರ್ ಶೇರಿಂಗ್ ಬಗ್ಗೆ ದೊಡ್ಡ ಚರ್ಚೆ ಆಯಿತು. ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಆಯಿತು. ಇವತ್ತಿಗೂ ಒಂದು ಮಾತಿದೆ, ಅಥವಾ ವದಂತಿನೋ ಅಂತ ಹೇಳ್ಬೋದು, ಅಥವಾ ನಿಜವಾಗ್ಲೂ ಆಗಿರ್ಬೋದು ಒಳಗಡೆ. ಈ 50-50 ಪವರ್ ಶೇರಿಂಗ್ ಅಂತ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅಂತ. ಇದಾದ್ರ ಜೊತೆಗೆ 2.5 ವರ್ಷ ಆದಮೇಲೆ ಎಲ್ಲ ಸಚಿವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಕೂಡ ಒಂದು ಆಪ್ಷನ್ಸ್ಗಳನ್ನ ಇಟ್ಟಿದ್ದಾರೆ. ಇದನ್ನು ತಾವು ಯಾವ ರೀತಿ ಹೇಳ್ತೀರಿ? ನೋಡಿ, ಇದು ಎಲ್ಲಿಂದ ಬರ್ತಿದೆ ನನಗೆ ಗೊತ್ತಿಲ್ಲ. ಈಗ ಮಾತುಕತೆ ಆಗಿರೋದು 4-5 ಜನದ ಮುಂದೆ, ಅದನ್ನು ಉಲ್ಲೇಖಿಸೋದು 500 ಜನ. ಅದು ಮೀಡಿಯಾನಲ್ಲಿ ಬಂದರೆ 5,000 ಜನ, 50,000 ಜನ, 5 ಲಕ್ಷ ಆಗ್ತಾರೆ. ಯಾರಿಗೆ ಗೊತ್ತು ಸರ್ ಯಾರು ಏನು ಮಾತಾಡಿದ್ದಾರೆ ಏನಂತ? ಅಂಥದ್ದು ಯಾವುದೇ ಇಲ್ಲ. ಅವೆಲ್ಲ ಅಪ್ರಸ್ತುತ. ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, PCC ಅಧ್ಯಕ್ಷರು DK ಶಿವಕುಮಾರ್ ಅವರು, AICC ಅಧ್ಯಕ್ಷರು ಖರ್ಗೆ ಅವರು. ಎವ್ರಿಬಡಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಡಿಫೈನ್ಡ್. ನಮ್ಮಲ್ಲೇನು ಗೊಂದಲ ಇಲ್ಲ. ಗೊಂದಲ ಇರೋದು BJPನಲ್ಲಿ ಮತ್ತು ಮಾಧ್ಯಮದಲ್ಲಿ. ನಮ್ಮಲ್ಲೇನು ಗೊಂದಲ ಇಲ್ಲ. ಇದ್ರ ಜೊತೆಗೆ ನಿಮ್ಮ ಪಕ್ಷದ ಒಳಗೆ ಅನೇಕರು ನಿಮ್ಮ ವಿರುದ್ಧ ಪತ್ರವನ್ನು ಕೂಡ ಬರೆದಿರ್ಬೋದು. ನಿಮ್ಮ ಬಗ್ಗೆ ಅಸಮಾಧಾನ BR ಪಾಟೀಲ್, ಐ ವಿಲ್ ಟೇಕ್ ದ ನೇಮ್, BR ಪಾಟೀಲ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಜಯ್ ಸಿಂಗ್ ಅವರು ಎಲ್ಲೋ ಒಂದು ಕಡೆ ನೀವು ಅವರು ತುಂಬ ಆತ್ಮೀಯರಾಗಿದ್ದರು, ಎಲ್ಲೋ ಒಂದು ಕಡೆ ಆಗಿದ್ದೀವಿ, ಆದರೆ ಅಂತರ ಎಲ್ಲೋ ಒಂದು ಕಡೆ ಕಾಡ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಯಾಕೆಂದ್ರೆ ಅವನು ಕ್ಲಿಯರ್ ಮೆಸೇಜ್ ಕೂಡ ಕೊಡಬೇಕಾಗಿದೆ.
ಗುಲ್ಬರ್ಗಾ ರಾಜಕಾರಣ ಎಲ್ಲೋ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆಯಾ? ನೋಡಿ, ಭಾಳ ಸ್ಪಷ್ಟವಾಗಿ ಆ ಪತ್ರದಲ್ಲಿ ಏನು ತಿರ್ಚೋದು ಬೇಡ, ಪತ್ರ ಓದಿ ತಾವು. ಅವರು ಅಸಮಾಧಾನ ಹೊರಗೆ ಹಾಕಿರೋದು ಯಾವಾಗ ಸದನದಲ್ಲಿ ಅವರು ಒಂದು ನನ್ನ ಇಲಾಖೆ ಬಗ್ಗೆ ಪ್ರಶ್ನೆ ಮಾಡಬೇಕಾದಾಗ ಒಬ್ಬ ಸಚಿವರು ಅವರಿಗೆ ಸರಿಯಾದ ರೀತಿ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ ಅಂದ್ಬಿಟ್ಟು ಅವ್ರು ಅಷ್ಟೇ ಬರೆದಿರೋದು ಒಂದನೇದು. ಎರಡನೇದು, ನನ್ನ ವಿಚಾರದಲ್ಲಿ ಹಲವಾರು ಬಾರಿ ಒಂದು ಮೀಟಿಂಗ್ ಮಾಡಬೇಕಾಗಿದ್ರು, ಅನಿವಾರ್ಯ ಕಾರಣದಿಂದ ಮಾಡಲಿಕ್ಕಾಗಿಲ್ಲ ಅಂತಲೂ ಹೇಳಿದ್ದಾರೆ. ಅದು ಅಸಮಾಧಾನ ಅಂತ ಹೆಂಗೆ ಹೇಳ್ತೀರಾ? ಆ ಕಾರಣಗಳೇನು ಅವ್ರಿಗೆ ಗೊತ್ತು, ನನಗೆ ಗೊತ್ತು. ಒಂದು ಸರಿ ನಾನು ಕ್ಯಾಬಿನೆಟಿಗೆ ಬರಬೇಕಾಗಿತ್ತು, 2 ಸರಿ ಅವ್ರ ಊರಿನಲ್ಲಿರಲಿಲ್ಲ. ರಿಪೋರ್ಟ್ ಎಲ್ಲನೂ ರೆಡಿಯಾಗಿ ಅವ್ರ ಹತ್ರ ಅವರಿಗೆ ಎಲ್ಲ ತಿಳಿಸಿದ್ದೀವಿ. ಇನ್ಫ್ಯಾಕ್ಟ್ ಅವರ ಆಳಂದಲ್ಲಿ ಹಿಂದಿನ ಅವಧಿನಲ್ಲಿ ಏನೇನು ಕಾಮಗಾರಿಗಳು ನಾವು ಈ ಇನ್ವೆಸ್ಟಿಗೇಷನ್ ಮಾಡಬೇಕಂತನೂ ನಾವು ಚರ್ಚೆನೇ ಮಾಡಿದ್ವಿ 3 ದಿನ 4 ದಿನ ಹಿಂದೆ ಪತ್ರ ಬರೋದಕ್ಕಿಂತ ಮುಂಚೆ. ಅವ್ರದ್ರಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಅದನ್ನೇ ದೊಡ್ಡದು ಮಾಧ್ಯಮ ಮಾಡಿದ್ರು, BJP ಮಾಡಿದ್ರು. ಅವ್ರೇನಂತ ಹೇಳಿದ್ರು, ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎಷ್ಟು ಗೌರವ ಕೊಡ್ತಾನೆ ತಂದೆ ಆಗಿ, ಅದೇ ಗೌರವ ನನಗೂ ಕೊಡ್ತಾನೆ ಅಂತ ಹೇಳಿಲ್ವಾ? ಅದು ಯಾಕೆ ಯಾರು ನೋಡ್ತಾ ಇಲ್ಲ? ಆಮೇಲೆ ಆ ಪತ್ರದಲ್ಲಿ ಕೂಡ ವೈಯಕ್ತಿಕವಾಗಿ ಏನೂ ಹೇಳಿಲ್ಲ, ಅನಿವಾರ್ಯ ಕಾರಣದಿಂದ ಮೀಟಿಂಗ್ ಮಾಡಲಿಕ್ಕಾಗಿಲ್ಲ ಅಂತ ಅಷ್ಟೇ ಹೇಳಿರೋದು. ಅಜಯ್ ಸಿಂಗು ಯಾವಾಗಲೂ ಕೂಡ ಅವರು ನನಗಿಂತ ಹಿರಿಯರಿದ್ದಾರೆ. ನಾವು ಅವರು ಯಾವಾಗಲೂ ಜೊತೆಗೆ ಇದ್ದೀವಿ. ನಮ್ಮದು ಅದು ಅವರು ಬೈ ಎಲೆಕ್ಷನಲ್ಲಿ ಸೋತು ನಾವು ಬೈ ಎಲೆಕ್ಷನಲ್ಲಿ ಜೊತೆಗೆ ಎಂಟ್ರ್ ಆದ್ವಿ. ಹೇಗೆ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಸಾಹೇಬರು ಇದ್ದರು, ಆ ಜೋಡಿ ಎತ್ತು ಹಾಗೆ ನಡಿಬೇಕಂತ ಜನರು ಅಪೇಕ್ಷೆ ಇದೆ. ನಮ್ಮಲ್ಲೂ ಯಾವುದು ಗೊಂದಲ ಇಲ್ಲ. ಅವ್ರ ಚುನಾವಣೆಗೆ ನಾವು ಹೋಗಿ ಬಂದಿದ್ದೀವಿ. ನನ್ನ ಚುನಾವಣೆ ಬಿಟ್ಟು ಅವ್ರ ಚುನಾವಣೆಗೂ ಪ್ರಚಾರಕ್ಕೆ ಹೋಗಿ ಬಂದಿದ್ದೀನಿ ಒಂದಿನ. ಹಾಗಿದ್ರೆ ನಾವು ಯಾಕೆ ಹೋಗಬೇಕಾಗಿತ್ತು? ಸೊ ಇದೇನಿದೆ, ಇದು ಬರೀ ಯಾರಿಗೆ ಈಗ ಅಸೂಯೆಗೆ ಏನು ಮದ್ದಿರುತ್ತೆ ಇವರೇ. ಈ ಫ್ಯಾಕ್ಟ್ ಚೆಕ್ ಸಮಿತಿ ಕಳೆದ ಸರ್ಕಾರಕ್ಕೆ ಬಂದಾಗ ನೀವು ಅಷ್ಟೊಂದು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಸರ್ಕಾರ ಬಂದಾದಮೇಲೆ ಇಷ್ಟೊಂದು ಗಂಭೀರವಾಗಿ ಯಾಕೆ ಸ್ವೀಕರಿಸಿದ್ರಿ? ಇಸ್ ಇಟ್ ಲೈಕ್ ಒನ್ ಮೋರ್ ಎ ವೆಪನ್? ನಿಮ್ಮ ಹಿಂದಿನ ಸರ್ಕಾರದ ವಿರುದ್ಧ ದಾಳಿ ಏನಾಗಿತ್ತು, ಸೋಷಿಯಲ್ ಮೀಡಿಯಾ ದಾಳಿ, ಅದನ್ನು ನಿಮಗೆ ಎಲ್ಲ ಒಂದು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಆ ಟೈಮಲ್ಲಿ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಕೌಂಟ್ರಾಗಿ ಫ್ಯಾಕ್ಟ್ ಚೆಕ್ ಸಮಿತಿಗಳನ್ನು ಮಾಡ್ತಾಯಿದ್ದೀರಾ? ನೋಡಿ, ಇದ್ರ ಬಗ್ಗೆ ಭಾಳ ತಪ್ಪು ಕಲ್ಪನೆ ಇದೆ. ನಾನೇ ಸುದೀರ್ಘವಾಗಿ ಕೂತಿ ಒಂದು ಪ್ರೆಸೆಂಟೇಷನ್ ಕೊಟ್ಟೆ ಮಾಧ್ಯಮದಲ್ಲಿ. 1.5 hours ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ತಮ್ಮ ಸುದ್ದಿವಾಹಿನಿಯೂ ಇದ್ರು. ಭಾಳ ಸ್ಪಷ್ಟವಾಗಿ ಇದು ಮಿಸ್ಇನ್ಫಾರ್ಮೇಷನ್, ಮ್ಯಾಲ್ಇನ್ಫಾರ್ಮೇಷನ್, ಡಿಸ್ಇನ್ಫಾರ್ಮೇಷನ್ ಆ್ಯಂಡ್ ಫೇಕ್ ನ್ಯೂಸ್ ಬಗ್ಗೆ ಇದೆ. ಆ್ಯಂಡ್ ಇದು ಈ ಮಿಸ್ಇನ್ಫಾರ್ಮೇಷನ್ ಇರ್ಬೋದು, ಫೇಕ್ ನ್ಯೂಸ್ ಬಗ್ಗೆ ಇರ್ಬೋದು, ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡ ದುರಂತ ಅಂದ್ಬಿಟ್ಟು ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳಿದ್ದಾರೆ, ಮತ್ತು ಎಲ್ಲರಿಗಿಂತ ಮಿಗಿಲಾಗಿ ಪ್ರಧಾನಮಂತ್ರಿಯವರು ಖುದ್ದಾಗಿ ಹೇಳಿದ್ದಾರೆ, ಇಲ್ಲ ಇದನ್ನು ನಾವು ನಿಲ್ಲಿಸಬೇಕು, ಇದನ್ನು ತಡೆ ಹಿಡಿಬೇಕು ಅಂದ್ಬಿಟ್ಟು. ಈಗ ಪ್ರಧಾನಮಂತ್ರಿ ಅವರು ಹೇಳಿದ್ದು, ಸುಪ್ರೀಂ ಕೋರ್ಟ್ ಅವರ ಚೀಫ್ ಜಸ್ಟಿಸ್ ಹೇಳಿದ್ದು, ನಮ್ಮ ಚೀಫ್ ಎಲೆಕ್ಷನ್ ಕಮಿಷನ್ ಹೇಳಿದ್ದನ್ನು ನಾನು ಮಾಡ್ತಾ ಇದ್ದರೆ ನೀವು ಸರಿ ಇಲ್ಲ ಅಂತೀರಾ? ಬಟ್ ಅದರಲ್ಲಿ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ಸೇರ್ಪಡೆ ಮಾಡಿದಿರಿ. ಈ 4 ಸಂಸ್ಥೆಗಳನ್ನ ಈ ಸಮಿತಿ ಒಳಗಡೆ ಸೇರ್ಪಡೆ ಮಾಡಿ 7 ಸಂಸ್ಥೆಗಳನ್ನು. ಆದರೆ ಕೆಲವೊಂದಿಷ್ಟು ನಿಮ್ಮ ಸೈದ್ಧಾಂತಿಕವಾಗಿರುವಂಥವ್ರು, ನಿಮ್ಮ ಪರವಾಗಿರುವಂಥ ಸಂಸ್ಥೆಗಳನ್ನು ಹಾಕ್ಕೊಂಡಿದ್ದಾರೆ. ಈ ಮೂಲಕ ಅಫ್ಕೋರ್ಸ್ ನಿಮ್ಮ ವಿರೋಧಿ ಸಿದ್ಧಾಂತ ಯಾರು ಹೊಂದಿರ್ತಾರೆ ಅವರನ್ನು ಟಾರ್ಗೆಟ್ ಮಾಡ್ತೀರಿ ಅನ್ನುವಂಥ ಒಂದು ಭಾವ. ನೋಡಿ, ನಮ್ಮ ಟೆಂಡರ್ ಏನಿತ್ತು ಓಪನ್ ಆಗಿತ್ತು, ಅವರು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಯಾರು ಬೇಡ ಅಂದರು? ನಾವೇನು ಕದ್ದಿ ಮುಚ್ಚಿ ಮಾಡಿಲ್ಲ ಅಲ್ಲ, ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಟೆಂಡರ್ ಪ್ರಕ್ರಿಯೆಗಳಿದೆ, ಟೆಕ್ನಿಕಲ್ ಕ್ಲಾಸಸ್ ಏನಿದೆ ಅದೆಲ್ಲನೂ ನಾವು ಪಬ್ಲಿಕ್ ಮುಂದೆ ಇಟ್ಟೇ ಮಾಡಿದ್ದೀವಿ. ಆಮೇಲೆ BJP ಅವರು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಅದೇನಾದರೂ ಸರಿ ಇರಲಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ, ಇಷ್ಟೊತ್ತಿಗೆ ಸ್ಟೇ ತರ್ತಾ ಇರಲಿಲ್ವಾ? ಅಮಿತ್ ಶಾ ಅವರು ಇದೇ ಮಾಡೋಕ್ಕೆ ಹೊರಟಿದ್ರು, IT ಆ್ಯಕ್ಟನ್ನು ಅಮೆಂಡ್ ಮಾಡೋಕ್ಕೆ. ಬಾಂಬೆ ಕೋರ್ಟ್ನಲ್ಲಿ ಸ್ಟೇ ಇದೆ, ಹೈಕೋರ್ಟ್ನಲ್ಲಿ ಸ್ಟೇ ಇದೆ ಅದರದ್ದು. ನಮ್ಮದು ಬಗ್ಗೆ ಯಾಕೆ ಸ್ಟೇ ಇಲ್ಲ? ಬಿಕಾಸ್ ವಿ ಆರ್ ನಾಟ್ ಪುಟ್ಟಿಂಗ್ ಎನಿ ನ್ಯೂ ಪಾಲಿಸಿ. ನಾವು ಯಾವುದೇ ಹೊಸ ಪಾಲಿಸಿ ಮಾಡ್ತಾಯಿಲ್ಲ, ಯಾವುದೇ ಹೊಸ ಯೋಜನೆ ತರ್ತಾ ಇಲ್ಲ, ಯಾವುದೇ ಒಂದು ರೀತಿಯಾದಂಥ ಹೊಸ IPC ಜಾರಿ ಮಾಡ್ತಾಯಿಲ್ಲ. ಎಕ್ಸಿಸ್ಟಿಂಗ್ ಲಾಸನ್ನೇ ನಾವು ಕರೆಕ್ಟಾಗಿ ನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ BJPಗೆ ಯಾಕೆ ತೊಂದರೆ? ಈಗ ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ಸರಿ ಇಲ್ಲ ಅಂತೀರ. ಅಮಿತ್ ಶಾ ಮಾಡಿದ್ದೆಲ್ಲ ಮಾಸ್ಟರ್ ಸ್ಟ್ರೋಕು, ಪ್ರಿಯಾಂಕ್ ಖರ್ಗೆ ಮಾಡಿದ್ದೆಲ್ಲ ಸಂವಿಧಾನ ವಿರೋಧಿ. ಅದೇನು ರೀ ಇದು ನೀತಿ ಅದು ಅವ್ರದ್ದು? ಆಮೇಲೆ ಅವ್ರೇನು ಮಾಡಿಲ್ಲ ಅಂದರೆ ಅವ್ರಿಗೆ ಯಾಕಷ್ಟು ಭಯ? ಯಾಕೆ ಹೆದರ್ತಾ ಇದ್ದಾರೆ? BJP ಈ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಬೇರೆಯವರು ಈ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಇಟ್ಕೊಂಡಿದ್ದಾರಲ್ಲ, 2 ರೂಪಾಯಿ ಕೊಟ್ಟು ಟ್ವೀಟ್ ಮಾಡೋರು, ಫೇಸ್ಬುಕ್ನಲ್ಲಿ ಲೈಕ್ ಕೊಡೋಸೋರು, ಯಾಕೆ ಹೆದರ್ತಾ ಇದ್ದಾರೆ? ಅವ್ರೇನಾದರೂ ಮಿಸ್ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಾ?
ಸಮಾಜದಲ್ಲಿ ಏನಾದರೂ ಆತಂಕವಾಗಿರುವಂಥ ಸುದ್ದಿ ಹರಡಿಸ್ತಾ ಇದ್ದಾರಾ, ಫೇಕ್ ನ್ಯೂಸ್ ಸೃಷ್ಟಿ ಮಾಡ್ತಾ ಇದ್ದಾರಾ? ಅವ್ರು ಮಾಡ್ತಾ ಇಲ್ಲ ಅಂದರೆ ಹೆದರ್ಬೇಕಾದ ಅವಶ್ಯಕತೆಯೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಇಷ್ಟೋ ತನಕ ನಮ್ಮ ಜೊತೆ ಬಂದಿದ್ದಕ್ಕೆ, ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.